ಮತ್ತೆ ಸಚಿವ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಶಾಸಕ ಶಿವಲಿಂಗೇಗೌಡ. ನನ್ನನ್ನು ಮಂತ್ರಿ ಮಾಡ್ತೀನಿ ಅಂತ ಸಿಎಂ ಮತ್ತು ಡಿಸಿಎಂ ಕಾಂಗ್ರೆಸ್ಗೆ ಕರೆ ತಂದ್ರು. ನಾನು ಸಚಿವ ಸ್ಥಾನ ಮತ್ತು ನಿಗಮ ಮಂಡಳಿ ಎರಡೂ ನಿರೀಕ್ಷೆಯಲ್ಲಿದ್ದೇನೆ. ನೇರವಾಗಿ ಮತ್ತೆ ಸಚಿವ ಆಕಾಂಕ್ಷಿ ಅನ್ನೋದನ್ನ ಇಲ್ಲಿ ಶಾಸಕ ಶಿವಲಿಂಗೇಗೌಡರು ಹೇಳ್ಕೊಂಡಿದ್ದಾರೆ. ಲೋಕಸಭಾ ಚುನಾವಣೆ ನಂತರ ಸಚಿವ ಸಂಪುಟ ಪುನರ್ರಚನೆ ವಿಚಾರ 2.5 ವರ್ಷದಲ್ಲಿ ಸಚಿವ ಮಾಡ್ತೀನಿ ಅಂತ ನಮಗೆ ಟೈಮ್ ಕೊಟ್ಟಿದ್ದಾರೆ. ಇಲ್ಲಪ್ಪ ನಿನಗೆ ಒಂದೊಳ್ಳೆ ಬೋರ್ಡ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಡಿ.ಕೆ. ಹಾಗೂ ಸಿದ್ದರಾಮಯ್ಯ ಅಣತಿಯಂತೆ ನಡೀತೀನಿ ಅಂತ ಶಾಸಕರು ಹೇಳ್ಕೊಂಡಿದ್ದಾರೆ. ಸೊ ಶಿವಲಿಂಗೇಗೌಡರು ಈ ಹಿಂದೆಯಿಂದಲೂ ಕೂಡ ಏನಿದೆ ಅದನ್ನು ನೇರವಾಗಿ ಮಾತನಾಡ್ತಾರೆ. ಇನ್ನೊಂದು ಮುಂದೊಂದು ಮಾತಾಡಲ್ಲ ಅನ್ನೋದು ಇವ್ರ ಬಗ್ಗೆ ಇರುವಂಥ ವಿಚಾರ. ಸೊ ಈಗ ಅದನ್ನು ಅವ್ರು ಹೇಳ್ಕೊಂಡಿದ್ದಾರೆ. ಹೌದು, ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನು ನೇರವಾಗಿ ಹೇಳಿದ್ದಾರೆ. ನನಗೆ ಇವರು ಕಾಂಗ್ರೆಸ್ಗೆ ಕರ್ಕೊಬರುವಂಥ ಸಂದರ್ಭದಲ್ಲಿ ಮಂತ್ರಿ ಮಾಡ್ತೀನಿ ಅಂತಲೇ ಹೇಳಿ ಕರ್ಕೊಂಡು ಬಂದಿದ್ದು ಸಿಎಂ ಮತ್ತು ಡಿ.ಸಿ.ಎಂ ಇಬ್ಬರೂ. ಈಗ ಸಚಿವ ಸ್ಥಾನ ಅಥವಾ ನಿಗಮ ಮಂಡಳಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎರಡರದ್ದು ನಿರೀಕ್ಷೆನ ನಾನು ಇಟ್ಕೊಂಡಿದ್ದೀನಿ ಅಂತ ನೇರವಾಗಿ ಹೇಳಿದ್ದಾರೆ. ಹೌದು, ನಾನೂ ಆಕಾಂಕ್ಷಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ನಾನು ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ಅಣತಿ ಅಂತ ನಡೀತೇನೆ. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳ್ತಾರೆ, ಅವರು ನನಗೆ ಮಾತು ಕೊಟ್ಟು ಚುನಾವಣೆಯಲ್ಲಿ ಬಂದಿದ್ದಾರೆ. ಅವರು ಈ ಮೊದಲನೇ ಸಾಲಲ್ಲಿ ನಿನಗೆ ಕೊಡಬೇಕಾಯಿತು, ಕಾಲದ ಇದರಲ್ಲಿ ಕೊಡೋಕ್ಕಾಗಲಿಲ್ಲ, ವ್ಯತ್ಯಾಸದಲ್ಲಿ ಮುಂದೆ ನಿನ್ನನ್ನು ಮಂತ್ರಿನೂ ಮಾಡ್ತೀವಿ, ನಿಗಮದ ಅಧ್ಯಕ್ಷನೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರ ಮಾತಿಗೆ ಬದ್ಧನಾಗಿದ್ದೇನೆ. ನಾನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಶಿವಲಿಂಗೇಗೌಡರು ಈ ಹಿಂದೆಯಿಂದಲೂ ಕೂಡ ಸಚಿವರಾಗಬೇಕು ಅನ್ನುವಂಥ ಆಸೆನ ಇಟ್ಕೊಂಡರು. ಬಟ್ ಬಹಿರಂಗವಾಗಿ ಹೌದು ನಾನು ಆಕಾಂಕ್ಷಿತ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ನೀತಿ ಈಗಾಗಲೇ ಹಾಸನದ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಕೂಡ ಮತ್ತೊಮ್ಮೆ ಸಚಿವ ಸ್ಥಾನದ ಆಕಾಂಕ್ಷಿ ಮೇಲೆ ಕಣ್ಣಿಟ್ಟಿರುವಂತದ್ದು. ಜೊತೆಗೆ ಅವರು ಜೆಡಿಎಸ್ ನ ಬಿಟ್ಟು ಕಾಂಗ್ರೆಸ್ಗೆ ಬರುವಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ಮಾತು ಕೊಟ್ಟಿದ್ರಂತೆ. ಅಂದ್ರೆ ಅವರ ಸರ್ಕಾರ ಏನಾದ್ರು ಬಂದ್ರೆ 2.5 ವರ್ಷದ ನಂತರ ನಿಮ್ಮನ್ನ ಸಚಿವರನ್ನಾಗಿ ಮಾಡ್ತೀವಿ ಅನ್ನುವ ಮಾತನ್ನು ಕೂಡ ಕೊಟ್ಟಿದ್ರಂತೆ. ಹಾಗಂತ ಶಾಸಕ ಶಿವಲಿಂಗೇಗೌಡರು ಕೂಡ ಈಗಾಗಲೇ ಹೇಳಿರುವಂತದ್ದು. ಹಾಗಾಗಿ ನಾನು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತದ್ದು ನಿಜ. ಈಗ ಸದ್ಯಕ್ಕೆ 2.5 ವರ್ಷ ಆಗಿಲ್ಲ ಅಂದ್ರೆ ಸರ್ಕಾರ ಬಂದು, ಹಾಗಾಗಿ ನಿಗಮ ಮಂಡಳಿ ಮೇಲೆ ಕೂಡ ನಾನು ಅಂದ್ರೆ ಅದನ್ನ ಕೊಡ್ತಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನಿಗಮ ಮಂಡಳಿಯನ್ನು ಕೂಡ ಕೊಡ್ತಾರೆ. ಒಟ್ಟಾರೆ ನನ್ನನ್ನ ಮಂತ್ರಿ ಮಾಡ್ತೀನಿ ಅಂತ ಮಾತು ಕೊಟ್ಟು ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ಪಕ್ಷಕ್ಕೆ ಕರೆದುಕೊಂಡು ಬಂದಿರುವಂತದ್ದು. ಅದನ್ನ ನಾನು ಬಹಿರಂಗವಾಗಿ ಈಗಾಗಲೇ ಸಾಕಷ್ಟು ವೇದಿಕೆಗಳಲ್ಲಿ ಹೇಳಿರುವಂತದ್ದು. ಆ ಮಾತಿಗೆ ಯಾವುದೇ ಕಾರಣಕ್ಕೂ ಕದಿಯಲ್ಲ ಅವರು. ಅಂದ್ರೆ ಡಿ.ಕೆ. ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯ ಅವರಾಗ್ಲಿ ಇಬ್ರು ಕೂಡ ಮಾತಿಗೆ ಕದಿಯೋದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನನಗೆ ಮಂತ್ರಿ ಸ್ಥಾನ ಕೊಡ್ತಾರೆ ಅಂತ ಹೇಳ್ಬಹುದು ಅನ್ನುವ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಈಗಲೇ ಮೊದಲೇ ನಾನು ಹೇಗೆ ಹೇಳೋದು ಮಂತ್ರಿ ಸ್ಥಾನ ಕೊಡ್ತಾರೆ ಅಂತ, 2.5 ವರ್ಷ ಮುಗಿದ ನಂತರ ನಮ್ಮನ್ನ ಎಲ್ಲಿ ಕೂರಿಸ್ತಾರೆ ಅನ್ನೋದು ನನಗೂ ಕೂಡ ಗೊತ್ತಾಗುತ್ತೆ. ಒಟ್ಟಾರೆ ನಾನು ಈಗಾಗಲೇ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯರವರ ಅಣತಿಯಂತೆ ನಾನು ಕೆಲಸ ಮಾಡ್ತಾ ಇರುವಂತದ್ದು. ಅವರ ಅಣತಿಯಂತೆ ಅವ್ರು ಹೇಗೆ ಹೇಳ್ತಾರೆ ಹಾಗೆ ನಾನು ನಡೆದುಕೊಳ್ತಾ ಇದ್ದೀನಿ ಅನ್ನುವ ಮಾತನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಸಚಿವ ಸ್ಥಾನದ ಆಕಾಂಕ್ಷಿ ಮೇಲೆ ಹಾಸನದ ಏಕೈಕ ಶಾಸಕರು ಶಿವಲಿಂಗೇಗೌಡರು ಕೂಡ ಈಗಾಗಲೇ ಕಣ್ಣಿಟ್ಟಿರುವಂತದ್ದು. ಇದಕ್ಕೆ ಅವರು ಆಗ್ಲಿಂದಲೂ ಸಾಕಷ್ಟು ಅವರ ಹಿಂದೆ ಬಿದ್ದಿರುವಂತದ್ದು, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರವರ ಹಿಂದೆ ಬಿದ್ದಿರುವಂತದ್ದು. ನೀತಿ, ಧನ್ಯವಾದ ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.